ಅತ್ಯಂತ ಭಕ್ತಿಯಿಂದ ಸಾಗಿರುವ ವಿಶ್ವಧರ್ಮ ಪ್ರವಚನ. ವಿಶ್ವಧರ್ಮ ಇದು ಸೃಷ್ಟಿಕರ್ತ ಪರಮಾತ್ಮ ಮಾಡಿರುವಂಥ ಮನುಕುಲದ ಧರ್ಮ. ಅಂತಹ ಜೀವನದ ಮೌಲ್ಯಗಳನ್ನು ನಾವು ನಿತ್ಯ ಕೇಳ್ತಾ ಇದ್ದೇವೆ. ವಿಶ್ವಧರ್ಮ ಯಾವ ಕಾರ್ಯವನ್ನು ಮಾಡ್ತದೆ ಈ ಜಗತ್ತಿನಲ್ಲಿ ಅಂದರೆ, ವ್ಯಕ್ತಿಯಲ್ಲಿ ಘನತೆ, ಸಮಾಜದಲ್ಲಿ ಸ್ವಾಸ್ಥ್ಯತೆ, ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡುವುದೇ ಅದು ವಿಶ್ವಧರ್ಮ ಪ್ರವಚನ. ಈ 3 ಮಾತುಗಳನ್ನು ಲಕ್ಷ್ಯದಲ್ಲಿಟ್ಕೋಬೇಕು. ವ್ಯಕ್ತಿಯಲ್ಲಿ ಘನತೆ, ವ್ಯಕ್ತಿ ಘನವಂತನಾಗಬೇಕು, ವ್ಯಕ್ತಿ ವಿಚಾರವಂತನಾಗಬೇಕು, ವ್ಯಕ್ತಿ ಮಾನವೀಯ ಮೌಲ್ಯಗಳಿಂದ ಕೂಡಬೇಕು, ವ್ಯಕ್ತಿ ಸದ್ಗುಣಿಯಾಗಬೇಕು, ವ್ಯಕ್ತಿ ಸದಾಚಾರಿಯಾಗಬೇಕು, ವ್ಯಕ್ತಿ ಸೌಹಾರ್ದತಾ ಭಾವನೆಯಿಂದ ಬದುಕಬೇಕು. ಅಂದಾಗ ಈ ಮರ್ತ್ಯಲೋಕಕ್ಕೂ ಬೆಲೆ, ಮಾನವನಿಗೂ ಕಿಮ್ಮತ್ತು. ಹಾಗಾಗಿ ವ್ಯಕ್ತಿಯಲ್ಲಿ ಘನತೆಯನ್ನು ಹೆಚ್ಚು ಮಾಡಬೇಕು. ಅದರ ಅವಶ್ಯಕತೆ ಪ್ರಸ್ತುತ ಸಮಾಜಕ್ಕೆ ಹೆಚ್ಚಾಗಿ ಬೇಕಾಗಿದೆ. ಇವತ್ತು ಮನುಷ್ಯತ್ವದ ಆ ನಿಜವಾದ ಘನತರವಾದ ವ್ಯಕ್ತಿತ್ವವನ್ನೇ ಮನುಷ್ಯ ಇವತ್ತು ಮಾನವ ಸಮಾಜದಲ್ಲಿ ಮರಿತಾ ಇದ್ದಾನೆ. ಹಾಗಾಗಿ ವ್ಯಕ್ತಿಯಲ್ಲಿ ಘನತೆ, ಘನತೆ ಅಂದರೆ ದೊಡ್ಡಸ್ತಿಕೆ. ಈ ಮರ್ತ್ಯಲೋಕದಲ್ಲಿ ಒಂದರ್ಥದಲ್ಲಿ ನಾವು ಚಿಂತನವನ್ನು ಮಾಡಿದಾಗ ಮನುಷ್ಯನೇ ಈ ಮರ್ತ್ಯಲೋಕದ ಕಿರೀಟ. ಎರಡನೆಯ ಮಾತು ಸಮಾಜದಲ್ಲಿ ಸ್ವಾಸ್ಥ್ಯತೆ. ಈ ಸಮಾಜ ಮಾನವ ಸಮಾಜ. ಇಲ್ಲಿ ಜಾತಿಯನ್ನು ಕುರಿತು ನಾನು ಹೇಳ್ತಾ ಇಲ್ಲ, ಯಾವುದೋ ಒಂದು ಪಂಥ ಪಂಗಡವನ್ನು ಕುರಿತು ನಾನು ಹೇಳ್ತಾ ಇಲ್ಲ. ಹಿಡಿಯಾಗಿರುವಂಥ ಮಾನವ ಸಮಾಜ. ಆಲ್ ಆರ್ ಈಕ್ವಲ್. ನಾವೆಲ್ಲರೂ ಒಂದೇ ಅನ್ನುವಂಥ ಅರಿವಿನ ಎತ್ತರದಲ್ಲಿ ಈ ಸಮಾಜದ ಸ್ವಾಸ್ಥ್ಯತೆಯನ್ನು ನಾವು ಕಾಪಾಡಬೇಕು. ಸಮಾಜ ಸುಖಿಯಾಗಿರಬೇಕು, ನೆಮ್ಮದಿಯಿಂದಿರಬೇಕು. ಸಮಾಜದಲ್ಲಿ ಪರಸ್ಪರ ಪ್ರೇಮ ವಿಶ್ವಾಸಗಳಿರಬೇಕು. ಅದನ್ನು ಸ್ವಾಸ್ಥ್ಯ ಸಮಾಜ ಅಂತ ಕರೀತಾರೆ, ಅದನ್ನು ಸುಖಿ ಸಮಾಜ ಅಂತ ಕರೀತಾರೆ. ಹಾಗಾಗಿ ಇವತ್ತು ಸಮಾಜದಲ್ಲಿ ಸ್ವಾಸ್ಥ್ಯತೆ ಹೆಚ್ಚಾಗಬೇಕು ಅಂದರೆ ಅರಿವಿನ ಆಚರಣೆ ಬದುಕಿನೊಳಗೆ ಬರಬೇಕು. ಕೊನೆಯ ಮಾತನ್ನು ಹೇಳಿದರು ಬಲ್ಲವರು, ರಾಷ್ಟ್ರದಲ್ಲಿ ಭಾವೈಕ್ಯತೆ. ಇವತ್ತು ಪರಸ್ಪರ ಜಾತಿಯ ಹೆಸರಿನ ಮೇಲೆ, ಧರ್ಮದ ಹೆಸರಿನ ಮೇಲೆ ಬಡದಾಡುವಂಥ, ಗುದ್ದಾಡುವಂಥ ವಿಚಿತ್ರ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ದೂರ ಆಗಬೇಕು. ಮಾನವ ಸಮಾಜದಲ್ಲಿ ಒಂದು ಐಕ್ಯತೆಯ ವಾತಾವರಣ ಮೂಡಬೇಕು ಅಂದ್ರೆ ವಿಶ್ವಧರ್ಮದ ಅರಿವಿನ ಪ್ರಜ್ಞೆ ಹೆಚ್ಚಾಗಬೇಕು. ನಾವೆಲ್ಲ ಒಂದಾಗಿ ಚೆಂದಾಗಿ ಬಾಳಬೇಕು ಅನ್ನುವಂಥ ಜೀವನದ ಜಾಗೃತಿ ಹೆಚ್ಚಾಗಬೇಕು. ಕಾರಣ ಈ ಜೀವನವೇ ಒಂದು ವಿಶೇಷವಾಗಿರುವಂಥ ಜೀವನ ಅನ್ನುವುದನ್ನು 2 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಪರಮಾತ್ಮ ಈ ಸೃಷ್ಟಿಯಲ್ಲಿ ಕೊಟ್ಟಿರುವಂಥ 5 ಸಂಪತ್ತುಗಳಲ್ಲಿ ಮೊದಲನೆಯ ಸಂಪತ್ತು ಅದು ಶರೀರ ಸಂಪತ್ತು. ಈ ಮನುಷ್ಯನ ಬದುಕೇ ಒಂದು ಅದ್ಭುತವಾದ ಸಂಪತ್ತು.
ಹಂದಿಯಾಗದೆ, ಸೊಣಗನಾಗದೆ, ಮೃಗವಾಗದೆ, ಪಕ್ಷಿಯಾಗದೆ ಚಂದವಾಯಿತ್ತು, ಚಂದವಾಯಿತ್ತು. ವಿಷಯದ ಚಿಂತನ ಸಾಗಿತ್ತು, ಸಮಯ ಆಗಿತ್ತು. ಆ ಮುಂದಿನ ಮಾತುಗಳನ್ನು ನೀವು ಕೇಳಲಿಕ್ಕೆ ಆಗಲಿಲ್ಲ. ಆ ಮಾತುಗಳನ್ನು ಪೂರ್ಣಗೊಳಿಸಿ ಮುಂದುವರಿತೇನೆ. ಸೊಡ್ಡಳ ಬಾಚರಸರು ಈ ಮಾತುಗಳನ್ನು ಹೇಳಿದರು. ಚಂದವಾಗಿತ್ತು, ಚಂದವಾಯಿತು. ಯಾಕೆ? ಹಿಂದಣ ಜನ್ಮದಂತೆ ಆಗದೆ ಮಾನವನಾಗಿ ಹುಟ್ಟಿ ಚಂದವಾಯಿತು. ಏನೇನೋ ಆಗಿ ಹುಟ್ಟಿ ಕೊನೆಗೊಮ್ಮೆ ಸಿಕ್ಕಿರುವಂಥ ಈ ಅರಿವಿನ ಜನ್ಮ, ಈ ವಿಶೇಷವಾಗಿರುವಂಥ ಮಾನವ ಜನ್ಮ ಭಾಳ ಅದ್ಭುತ. ಇದು ಈ ಮಾನವ ಅನ್ನುವಂಥ ಪದವೇ ಭಾಳ ಅರ್ಥಪೂರ್ಣ. ಮಾನವ ಎಂದರೆ ಏನು ಅನ್ನುವಂಥ ಪ್ರಶ್ನೆ ಇಟ್ಟುಕೊಂಡು ನಾವು ಚಿಂತನೆ ಮಾಡುವುದಾದರೆ ಯಾರನ್ನ ಮಾನವ ಅಂತ ಕರೆದ್ರು? ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮೃಗಗಳನ್ನು, ಖಗಗಳನ್ನು ಮಾನವ ಅನ್ಲಿಕ್ಕಾಯ್ತೇನು? ಇಲ್ಲ. ನಮ್ಮೆಲ್ಲರನ್ನ ಕುರಿತಾಗಿ ಮಾನವ ಅನ್ನುವಂಥ ಶಬ್ದ ಬಳಕೆಯಾಯಿತು. ಮಾನವ ಅನ್ನುವಂಥ 3 ಅಕ್ಷರ ಎಷ್ಟು ಅರ್ಥಪೂರ್ಣ ನೋಡಿ. ಮಾ ಮೊದಲನೆಯ ಅಕ್ಷರ. ಮಾ ಎಂದರೆ ಅಮ್ಮ, ಹೆತ್ತವ್ವ, ತಾಯಿ, ಜನ್ಮದಾತೆ, ಹಡೆದವ್ವ. ತಾಯಿಯ ಗರ್ಭದಲ್ಲಿ ನವ ಅಂದರೆ 9. ನವ ಅಂದರೆ 9. ನವ ಅಂದರೆ ನವನವೀನ, ಹೊಸತು. ತಾಯಿಯ ಗರ್ಭದಲ್ಲಿ ನವಮಾಸ ಇದ್ದು ನವನವೀನವಾಗಿರುವಂಥ ಒಂದು ವಿಶೇಷವಾದ, ಯಾವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇಲ್ಲದೇ ಇರುವಂಥ ಅರಿವಿನ ಜ್ಞಾನವನ್ನು ಪಡ್ಕೊಂಡು ಯಾವ ಜೀವ ಈ ಜಗತ್ತಿನೊಳಗೆ ಹುಟ್ಟಿತೋ ಆ ಜೀವಕ್ಕೆ ಮಾನವ 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 ಅನ್ನುವಂಥ ಹೆಸರು ಬಂತು. ನೋಡಿ, ಮಾನವ ಅನ್ನುವಂಥ ಪದದೊಳಗೆ ಇನ್ನೊಂದು ಅರ್ಥವೂ ಇದೆ. ಅದನ್ನು ಈ ರೀತಿಯಲ್ಲಿ ನಾನು ಚಿಂತನೆ ಮಾಡಿ ನನ್ನ ಕೃತಿಯಲ್ಲಿ ಅವನ್ನೆಲ್ಲ ನಾನು ಬರ್ಕೋತ ಹೋಗಿದ್ದೇನೆ. ಮಾನವ ಅನ್ನುವಂಥ 3 ಅಕ್ಷರದಲ್ಲಿ ಮಾನ ಅನ್ನುವಂಥ 2 ಅಕ್ಷರ, ವ ಅನ್ನುವಂಥ ಕೊನೆಯ ಅಕ್ಷರ. ಯಾರು ಮಾನವನಾಗಿ ಹುಟ್ಟಿದ ಮೇಲೆ ಮಾನವನ್ನ, ಮರ್ಯಾದೆಯನ್ನ, ಗೌರವವನ್ನು, ಮಾನವೀಯ ಮೌಲ್ಯಗಳನ್ನು ವಂತಿಕೆಯಾಗಿ ಸ್ವಂತಿಕೆಯಾಗಿ ಮಾಡಿಕೊಂಡು ಈ ಭೂಮಿಯ ಮೇಲೆ ಬದುಕ್ತಾನೋ ಅವನು ಮಾನವನಾಗ್ತಾನೆ, ಅವನು ಮಾನವನಾಗ್ತಾನೆ. ಇಲ್ಲ ಅಂದರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ರೂಪದೊಳಗೆ ತಿರುಗಾಡುವ ಮೃಗಗಳಾಗಬಾರ್ದು. ಅವುಗಳಿಗೆ 4 ಕಾಲದಾವ, ಇವಕ್ಕೆ 2 ಅದಾವ. ಸಂಸ್ಕೃತದೊಳಗೆ ನಮ್ಮ ಜ್ಞಾನಿಗಳು ಬಹಳ ಚಂದ ಹೇಳಿದರು, ಮನುಷ್ಯ ರೂಪೇಣ ಮೃಗಾಶ್ಚರಂತಿ ದ್ವಿಪಾದ ಪಶು. ಇದು 2 ಕಾಲಿನ ಪ್ರಾಣಿ. ಕಾರಣ, ಗ್ರೀಕ್ ದೇಶದ ತತ್ವಜ್ಞಾನಿಯಾಗಿರುವಂಥ ಸಾಕ್ರಟೀಸ್ ಬಹಳ ದೊಡ್ಡ ಮಹಾನುಭಾವ. ಅಲೆಕ್ಸಾಂಡರ್ನ ಗುರು. ಗ್ರೀಕ್ ಸಾಹಿತ್ಯವನ್ನು ನಾವು ಓದುವಾಗ ನಮ್ಮಲ್ಲಿ ಅಲ್ಲಮರು ಹೇಗೋ ಹಾಗೆ ಸಾಕ್ರಟೀಸ್ ಬಹಳ ದೊಡ್ಡ ಜ್ಞಾನಿ, ಬಹಳ ದೊಡ್ಡ ಚಿಂತಕ, ಅನುಭಾವಿ. ಸಾಕ್ರಟೀಸ್ ಹೇಳ್ತಾರೆ ಬಹಳ ಚೆನ್ನಾಗಿ ಕೆಲವು ಮಾತುಗಳನ್ನು. ಮ್ಯಾನ್ ಈಸ್ ಥಿಂಕಿಂಗ್ ಎನಿಮಲ್. ಮ್ಯಾನ್ ಈಸ್ ಥಿಂಕಿಂಗ್ ಎನಿಮಲ್. ಮನುಷ್ಯ ಅರಿವಿನಿಂದ ಕೂಡಿರುವ, ಆಲೋಚನೆ ಮಾಡುವ, ವಿವೇಚನೆ ಮಾಡುವ
ವಿವೇಕದಿಂದ ಬಾಳುವ ಪ್ರಾಣಿ. ಮ್ಯಾನ್ ಈಸ್ ಥಿಂಕಿಂಗ್ ಎನಿಮಲ್ ಅನ್ನುವಂಥ ಆ ವಾಕ್ಯವನ್ನು ಸಾಕ್ರಟೀಸ್ ಏನು ಜಗತ್ತಿಗೆ ಕೊಟ್ಟಿದ್ದಾರೆ, ಆ ನುಡಿಯೊಳಗಿರುವ ಥಿಂಕಿಂಗ್ ಅನ್ನುವಂಥ ಆ ನುಡಿಯನ್ನು, ಆ ಪದವನ್ನು ತೆಗೆದರೆ ಮ್ಯಾನ್ ಈಸ್ ಎನಿಮಲ್. ಮನುಷ್ಯ ಕೇವಲ ಪ್ರಾಣಿ ಎನಿಸಿಕೊಳ್ಳುತ್ತಾನೆ. ನೋಡಿ ಎಷ್ಟು ಅದ್ಭುತವಾದ ಸಂದೇಶವನ್ನು ಕೊಟ್ಟರು. ಮ್ಯಾನ್ ಈಸ್ ಸೋಷಿಯಲ್ ಎನಿಮಲ್. ಮನುಷ್ಯ ಸಾಮಾಜಿಕ ಪ್ರಾಣಿ. ಮಾನವ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು. ಆ ಸೋಷಿಯಲ್ ಅನ್ನುವಂಥ ಪದವನ್ನು ತೆಗೆದು ಬಿಟ್ಟರೆ ಮ್ಯಾನ್ ಈಸ್ ಓನ್ಲಿ ಎನಿಮಲ್. ಮನುಷ್ಯ ಕೇವಲ ಪ್ರಾಣಿ ಎನಿಸಿಕೊಳ್ತಾನೆ. ಹಾಗಾಗಿ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಮಾನವನಾಗಿ ಹುಟ್ಟಿ ಚಂದವಾಯಿತ್ತು ಚಂದವಾಯಿತ್ತು ಅಂತಾರೆ ಸೊಡ್ಡಳ ಬಾಚರಸರು. ಕಾರಣ, ಈ ಜನ್ಮವನ್ನು ಪಡೆದು ಹುಟ್ಟಿದ ಮೇಲೆ ಏನಾಗಬೇಕು ಅನ್ನುವುದನ್ನು ಕೊನೆಯ ಮಾತಿನೊಳಗೆ ಅವರು ಹೇಳಿದರು. ಬಹಳ ಅರ್ಥಪೂರ್ಣವಾದ ಮಾತುಗಳನ್ನು ಹೇಳಿದರು. ಚಂದವಾದ ದೇಹ ವಿಚ್ಛಿನ್ನವಾಗುವ ಮುನ್ನ ಸೊಡ್ಡಳ ತಂದೆಗೆ ಶರಣೆನ್ನಿರೋ ಅಂದರು. ಚಂದವಾದ ದೇಹ ವಿಚ್ಛಿನ್ನವಾಗದ ಮುನ್ನ. ಇದು ಬಹಳ ಚಂದುಳ್ಳ ದೇಹ, ಶರೀರ, ಬದುಕು ಮಾನವ. ಒಂದು ದಿನ ಇದು ವಿಚ್ಛಿನ್ನವಾಗುತ್ತದೆ, ಒಂದು ದಿನ ಇಲ್ಲದಂಗೆ ಆಗ್ತದೆ. ಇರೋತನ ಎಲ್ಲದೂ ಚಂದನೇ. ಇರೋತನ ಸ್ವಾಮಿ ಅನ್ನಿಸ್ಕೊಳ್ತಾನ, ಗುರು ಅನ್ನಿಸ್ಕೊಳ್ತಾನ, ಜಗದ್ಗುರು ಅನ್ನಿಸ್ಕೊಳ್ತಾನ, ಗೌಡ ಅನ್ನಿಸ್ಕೊಳ್ತಾನ, ಸಾಹುಕಾರ ಅನ್ನಿಸ್ಕೊಳ್ತಾನ, MLA ಅನ್ನಿಸ್ಕೊಳ್ತಾನ, MP ಅನ್ನಿಸ್ಕೊಳ್ತಾನ, ಮಂತ್ರಿ ಅನ್ನಿಸ್ಕೊಳ್ತಾನ, ಮುಖ್ಯಮಂತ್ರಿ ಅನ್ನಿಸ್ಕೊಳ್ತಾನ, ರಾಷ್ಟ್ರಪತಿ ಅನ್ನಿಸ್ಕೊಳ್ತಾನ, ಏನೆಲ್ಲ ಅನ್ನಿಸ್ಕೊಳ್ತಾನೆ. ಚಂದಿರೋತನ. ವಿಚ್ಛಿನ್ನವಾದ ಬಳಿಕ ಇದು ಚಂದಿರಲಿಕ್ಕೆ ಒಂದು ಕಾರಣ ಅದ. ಆ ಕಾರಣದ ಅರಿವಿನ ಜಾಗೃತಿಯನ್ನು ಮಾಡಿಕೊಂಡಾಗಲೇ ದೇವರು ಕೊಟ್ಟ ಈ ಶರೀರಕ್ಕೊಂದು ಬೆಲೆ ಬರ್ತದೆ. ಇದರ ಅರಿವು ಬರಲಿಲ್ಲ ಅಂದರೆ ಅದು ನಿಜವಾಗಲೂ ಕೂಡ ವ್ಯರ್ಥ ಅನ್ನಿಸ್ತದೆ. ಅದಕ್ಕೆ ಅವರು ಹೇಳಿದರು, ಈ ಚಂದವಾದ ದೇಹ ವಿಚ್ಛಿನ್ನವಾಗದ ಮುನ್ನ. ಒಂದು ದಿನ ಇಲ್ಲದಂಗೆ ಆಗ್ತದಲ್ಲ. ಇಷ್ಟೆಲ್ಲ ಅನಿಸ್ಕೊಂಡಿರ್ತದೆ ನೋಡ್ರಿ. ಒಂದು ವೇಳೆ ಎಲ್ಲೋ ಊರಿಗೆ ಹೋದಾಗ, ತೋರಿಸ್ಕೊಳಕ್ಕೆ ಹೋದಾಗ ಅಲ್ಲೇ ಹೋತು ಅಂದ್ರೆ ಇಲ್ಲಿದ್ದವ್ರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಗೌಡ್ರು ಯಾವಾಗ ಬರ್ತಾರೆ, ಸಾಹುಕಾರ ಯಾವಾಗ ಬರ್ತಾರಂತಾರೆ. ಅನ್ನಂಗಿಲ್ಲ. ಅದು ಬಾಡಿ ಯಾವಾಗ ಬರ್ತದ್ರಿ, ಹೆಣ ಅನ್ನೋದಿಲ್ಲ. ಯಾವಾಗ ತರ್ತಾರ್ರಿ ಅದನ್ನು? ಹೆಣ. ಇರೋತನ ಎಲ್ಲ. ಏನಿರೋತನ? ಅವ ಇರೋತನ. ಯಾವ? ಒಳಗಿರಾಮ ಇರೋತನ. ಇರೋತನ ಇಲ್ಲ ಅಂದ್ರೆ ಮುಗೀತು ಕಥೆ. ಅವರೇ ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಅರಿಯರಯ್ಯ. ಅಪ್ಪ ಅವರ ವಚನ ಇದು. ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಅರಿಯರಯ್ಯ. ಶರೀರ ಸಂಪತ್ತಿನ ಬಗ್ಗೆ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ. ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಅರಿಯರಯ್ಯ. ಕಿವಿಯೊಳಗೆ ಕಿವಿ ಇದ್ದು ಕೇಳಲೇಕೆ ಅರಿಯರಯ್ಯ. ಘ್ರಾಣದೊಳಗೆ ಘ್ರಾಣವಿದ್ದು ರುಚಿಸಲೇಕೆ ಅರಿಯರಯ್ಯ. ಜಿವ್ವೆಯೊಳಗೆ ಜಿವ್ವೆ ಇದ್ದು ರುಚಿಸಲೇಕೆ ಅರಿಯರಯ್ಯ. ಘ್ರಾಣದೊಳಗೆ ಘ್ರಾಣವಿದ್ದು ವಾಸಿಸಲೇಕೆ ಅರಿಯರಯ್ಯ. ಸ್ಪರ್ಶದೊಳಗೆ ಸ್ಪರ್ಶವಿದ್ದು ಮುಟ್ಟಲೇಕೆ ಅರಿಯರಯ್ಯ.
ಯಾರಯ್ಯ ನೋಡ್ರಿ. ಕಣ್ಣಿನೊಳಗೊಂದು ಕಣ್ಣದ, ಕಿವಿಯೊಳಗೊಂದು ಕಿವಿ ಅದ, ಮೂಗಿನೊಳಗೊಂದು ಮೂಗದ, ನಾಲಿಗೆಯೊಳಗೊಂದು ನಾಲಿಗೆ ಅದ, ಸ್ಪರ್ಶದೊಳಗೊಂದು ಸ್ಪರ್ಶ ಅದ. ಅದಿದ್ರ ಇವೆಲ್ಲವೂ ಕೆಲಸ ಮಾಡ್ತಾವ. ಕಣ್ಣಿನೊಳಗೊಂದು ಕಣ್ಣು, ಕಿವಿಯೊಳಗೊಂದು ಕಿವಿ, ಗ್ರಾಣದೊಳಗೊಂದು ಗ್ರಾಣ, ಜಿವ್ವೆಯೊಳಗೊಂದು ಜಿವ್ವೆ, ಸ್ಪರ್ಶದೊಳಗೊಂದು ಸ್ಪರ್ಶ. ಇದರೊಳಗೆ ತುಂಬೆ ಅದ. ಅದು ಇರೋತನ ಇದಕ್ಕೆ ಬಹಳ ಬೆಲೆ, ಇದಕ್ಕೆ ಬಹಳ ಗೌರವ. ಚಂದವಾದ ದೇಹ ಅದು ಇರೋತನ ಮುಖದ ಮೇಲೆ ಕಳ ಇರ್ತದೆ, ದೇಹದೊಳಗೆ ಚೈತನ್ಯ ಇರ್ತದೆ, ಕಣ್ಣು ನೋಡ್ತದೆ, ಮೂಗು ಉಸಿರಾಡ್ತದೆ, ನಾಲಿಗೆ ಮಾತಾಡ್ತದೆ, ರುಚಿ ಸ್ವಾದವನ್ನು ನೋಡ್ತದೆ, ಕಿವಿಗಳು ಕೇಳ್ತಾವ, ಕೈಗಳು ಮುಟ್ಟಿ ಸ್ಪರ್ಶ ಸುಖವನ್ನು ಅನುಭವಿಸ್ತಾವ. ಆ ಒಳಗಿರುವ ಚೈತನ್ಯ, ಎನರ್ಜಿ, ಶಕ್ತಿ, ಆತ್ಮ, ಪರಮಾತ್ಮ ಅನ್ನೋದು ಹೊರಗೆ ಹೋಯಿತು ಅಂದ್ರೆ ಇದು ಕೊರಡಾಗಿ ಬೀಳುತ್ತದೆ. ಕಣ್ಣಿದ್ದು ಕೂಡ ಉಪಯೋಗ ಇಲ್ಲ. ಗಾಡಿಗೆ ಕುಂದಿರಿಸಿದಾಗ ಕಣ್ಣು ಅಲ್ಲೇ ಇರ್ತಾವ, ಎಲ್ಲರೂ ಹೋಗಿರ್ತಾವೇನು, ಅಲ್ಲೇ ಇರ್ತಾವ ಖರೆ. ಆದ್ರೆ ಆ ಕಣ್ಣು ಮುಂದೆ ಕುಂತವ್ರನ್ನ ನೋಡಂಗಿಲ್ಲ. ಅದು ಇದ್ದಾಗ ಕಣ್ಣು ತೆರೆದು ನೋಡಿತ್ತು. ಒಂದು ವೇಳೆ ಅಪ್ಪಿ ತಪ್ಪಿ ಗಾಡಿಗೆ ಕುಂತಿದ್ದು ಪಟಕ್ಕನ ಕಣ್ಣು ತೆರೀತು ಅಂದರೆ ಹೆಂಗಿರ್ಬೇಕು ನಮ್ಮ ಜಗತ್ತು? ಸುಮ್ಮ ಕಲ್ಪನಾ ಮಾಡ್ಕೊಳ್ರಿ. ಸುಮ್ಮ ಕಲ್ಪನಾ ಮಾಡ್ಕೊಳ್ರಿ. ಅದು ಕಣ್ಣು ತೆರೀತು ಅಂದ್ರೆ ನಿಮ್ಮ ಕಣ್ಣು ಮುಚ್ತಾವ. ಏನಕ್ಕವ? ನಿಮ್ಮ ಕಣ್ಣು ಮುಚ್ತಾವ, ನಿಮ್ಮ ಕಿವಿ ಹೊಕ್ಕಾವ, ನಿಮ್ಮ ಕೈ ಕಾಲು ಆಡ್ಲಾರ್ದಂಗೆ ಅಕ್ಕಾವ. ಮತ್ತು ನಿಮ್ಮನ್ನು ಗಾಡಿ ಕುಂದಿಸ್ಬೇಕಾಕೈತಿ. ಅದು ಇರುವಾಗ ಆ ಚೈತನ್ಯದಿಂದ ನಿನಗೊಂದು ಕಳೆ, ನಿನಗೊಂದು ಶಕ್ತಿ, ನಿನಗೊಂದು ಗೌರವ. ಆ ಒಳಗಿರುವ ಚೈತನ್ಯವೇ ಅದು ನಿಜವಾದ ಶರೀರದ ಸಂಪತ್ತು. ಅದು ಇರೋತನ ಭಾಳ ಬೆಲೆ ರೀ. ಇದಕ್ಕೆ ಎಟ್ಟು ಕಿಮ್ಮತ್ತ. ಅದು ಹೋಯ್ತು ಅಂದ್ರೆ ಬಾಡಿ ಅನ್ನಿಸ್ಕೊಳ್ತದ, ಹೆಣ ಅನ್ನಿಸ್ಕೊಳ್ತದ. ಯಾರೂ ಸತ್ತ ಮೇಲೆ ಗೌಡ್ರು ಯಾವಾಗ ಬರ್ತಾರ್ರಿ, ಸಾವ್ಕಾರ ಯಾವಾಗ ಬರ್ತಾರ್ರಿ, ಸ್ವಾಮಿಗಳು ಯಾವಾಗ ಬರ್ತಾರಂತ ಯಾರೂ ಕೇಳಲ್ಲ. ಆ ಬಾಡಿ ಯಾವಾಗ ಬರುತ್ತ್ರಿ ಅಂತಲೇ ಕೇಳ್ತಾರೆ. ಹೆಣ ತಂದ್ರೆ ಏನ್ರಿ ಅದನ್ನಂತಾರೆ. ನೋಡಿ, ವಿಚಾರ ಮಾಡುವಂಥ ಮಾತುಗಳು. ನಿನ್ನೊಳಗೆ ಐತಿ ಅದು ಚೈತನ್ಯ. ಒಬ್ಬ ಉರ್ದು ಕವಿ ಹೇಳ್ತಾನೆ ಭಾಳ ಚಂದ ಒಂದು ಮಾತನ್ನ, ಖುದ್ ಮೇ ಖುದಾ ಹೈ, ಖುದಾ ಕಬ್ ಜುದಾ ಹೈ, ಏ ರಾಜ ನ ಸಮझे ಓ ಏಕ ಗದಾ ಹೈ. ಖುದ್ ಮೇ ಖುದಾ ಹೈ. ಅವ ಇರೋತನ ನಿನಗೆ ಮಾನ ಮರ್ಯಾದೆ ಗೌರವ ಏನೆಲ್ಲ ಕೂಡ. ಅವ ಒಳಗಿದ್ದ ಅವ ಹೋದ ಅಂದ್ರೆ ಮುಗದೇ ಹೋಯ್ತು.